ನಮಸ್ಕಾರ. ಮಾನವನ ಮನೋವಿಜ್ಞಾನ ಅಂದ್ರೆ ಹ್ಯೂಮನ್ ಸೈಕಾಲಜಿ ನಿಜಕ್ಕೂ ಎಷ್ಟೊಂದು ಅದ್ಭುತ ಅಲ್ವಾ? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು 30 ವಿಶಿಷ್ಟವಾದ ಮಾನಸಿಕ ತಂತ್ರಗಳನ್ನ ಆಳವಾಗಿ ಅಧ್ಯಯನ ಮಾಡ್ಲಿದ್ದೇವೆ. ಇದು ಸುಮ್ಮನೆ ಮಾಹಿತಿಯಲ್ಲ, ನಮ್ಮ ಸುತ್ತಮುತ್ತಲಿನ ಜನರ ನಡವಳಿಕೆಯ ಹಿಂದಿರುವ ರಹಸ್ಯಗಳನ್ನ ಬಿಡಿಸುವ ಪ್ರಯತ್ನ. ಬನ್ನಿ ಶುರು ಮಾಡೋಣ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ 30 ತ್ವರಿತ ತಂತ್ರಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಇವುಗಳನ್ನ 4 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಿದ್ದೇವೆ: ದೇಹ ಭಾಷೆಯ ನಿಯಂತ್ರಣ, ಸಂಭಾಷಣೆಯ ಮೇಲಿನ ಹಿಡಿತ, ಮನೋವಲಿಸುವ ತಂತ್ರಗಳು ಮತ್ತು ಮಾನಸಿಕ ರಕ್ಷಣಾ ತಂತ್ರಗಳು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಒಂದು ನಿಮಿಷ, ಈ ತಂತ್ರಗಳನ್ನ ನಾವು ಕೇವಲ ಮ್ಯಾನಿಪ್ಯುಲೇಷನ್ ಅಂತ ನೋಡಬಾರ್ದು. ಬದಲಾಗಿ ನಮ್ಮ ಉಪಪ್ರಜ್ಞೆ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಆಟೋಪೈಲಟ್ ಮೋಡ್ನಲ್ಲಿ ಪದಗಳನ್ನ ಮತ್ತು ದೈಹಿಕ ಸಂಕೇತಗಳನ್ನ ಹೇಗೆ ಸ್ವೀಕರಿಸುತ್ತೆ ಅನ್ನೋದರ ಒಂದು ವಸ್ತುನಿಷ್ಠ ಅಧ್ಯಯನ ಇದು. ಮೆದುಳು ನಮ್ಗೆ ಗೊತ್ತಿಲ್ದಂತೆಯೇ ಸುತ್ತಮುತ್ತಲಿನ ಸೂಕ್ಷ್ಮ ಸಂಕೇತಗಳಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇ ವಿಭಾಗ ದೇಹ ಭಾಷೆಯ ನಿಯಂತ್ರಣ. ನಮ್ಮ ಫಿಸಿಕಲ್ ಪ್ರೆಸೆನ್ಸ್ ಇದೆಯಲ್ಲ, ಅದು ನಾವು ಆಡುವ ಮಾತುಗಳಿಗಿಂತ 100 ಪಟ್ಟು ಹೆಚ್ಚು ಪ್ರಬಲವಾಗಿ ಕೆಲಸ ಮಾಡುತ್ತೆ. ಇದು ಅಪ್ಲೈ ಮಾಡೋಕೆ ಅತ್ಯಂತ ಸುಲಭವಾದ ತಂತ್ರ ಕೂಡ. ಭೌತಿಕ ಸ್ಥಳವನ್ನ ನಾವು ಹೇಗೆ ಬಳಸ್ಕೊಳ್ಬಹುದು ಅಂತ ಮೂಲಗಳು ಇಲ್ಲಿ ಸ್ಪಷ್ಟಪಡಿಸ್ತವೆ. ಉದಾಹರಣೆಗೆ ಮಿರರಿಂಗ್ ಅಂದ್ರೆ ಎದುರಿಗಿರುವ ವ್ಯಕ್ತಿಯ ಭಂಗಿಯನ್ನೇ ನಾವು ಸೂಕ್ಷ್ಮವಾಗಿ ಕಾಪಿ ಮಾಡೋದು. ಇದರಿಂದ ಸಬ್ಕಾನ್ಷಿಯಸ್ ಆಗಿ ಅವರಲ್ಲಿ ಒಂದು ಕುರುಡು ನಂಬಿಕೆ ಹುಟ್ಟುತ್ತೆ. ಇನ್ನು ಜನಸಂದಣಿಯಲ್ಲಿ ನಡೆಯುವಾಗ ಜನರ ಕಡೆಗೆ ನೋಡದೆ ನೇರವಾಗಿ ನಮ್ಮ ಗುರಿಯತ್ತ ದೃಷ್ಟಿ ನೆಟ್ರೆ ಜನ ತಾವಾಗಿ ದಾರಿ ಬಿಡ್ತಾರೆ. ಹಾಗೆ ನಿಧಾನವಾಗಿ ಚಲಿಸೋದು ಮತ್ತು ಕುಳಿತುಕೊಳ್ಳುವಾಗ ಗರಿಷ್ಠ ಜಾಗ ಆಕ್ರಮಿಸಿಕೊಳ್ಳೋದು ಇದು ದೊಡ್ಡ ಮಟ್ಟದ ಅಧಿಕಾರ ಮತ್ತು ಆತ್ಮವಿಶ್ವಾಸವನ್ನ ತೋರಿಸುತ್ತೆ. ಕೇವಲ ಜಾಗ ಆಕ್ರಮಿಸೋದು ಮಾತ್ರವಲ್ಲ, ಕೆಲವು ಚಿಕ್ಕ ಚಿಕ್ಕ ಆಕ್ಷನ್ಸ್ ಕೂಡ ಮ್ಯಾಜಿಕ್ ಮಾಡತ್ತೆ. ಮಾತನಾಡುವಾಗ ಸಣ್ಣದಾಗಿ ತಲೆದೂಗಿದ್ರೆ ಎದುರಿನವರು ಅರಿವಿಲ್ಲದೆ ನಮ್ಮ ಮಾತಿಗೆ ಒಪ್ಕೊಳ್ತಾರೆ. ಹಾಗೆ 1 ಸೆಕೆಂಡ್ ಕಾಲ ಅವರ ಮೊಣಕೈ ಸ್ಪರ್ಶ ಮಾಡಿದ್ರೆ ದಿಢೀರಂತ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ದೃಷ್ಟಿ ಹರಿಸುವಾಗ ಕಣ್ಣಿನ ಸಂಪರ್ಕ ಕಡಿತಗೊಳಿಸುವ ಕೊನೆಯ ವ್ಯಕ್ತಿ ನಾವಾದ್ರೆ ಅಲ್ಲಿ ಪ್ರಾಬಲ್ಯ ನಮ್ಮದೇ ಆಗತ್ತೆ. ಇನ್ನು ಎದುರಿನ ವ್ಯಕ್ತಿಯ ಉಸಿರಾಟದ ಗತಿಯನ್ನೇ ಹೊಂದಿಸೋದಿದೆಯಲ್ಲ, ಅದು ಹಿಪ್ನೋಟಿಸಂನ ಅತ್ಯಂತ ಆಳವಾದ ಮೊದಲ ಹೆಜ್ಜೆ ಅಂತಲೇ ಹೇಳ್ತಾರೆ. ಇವೆಲ್ಲ ದೈಹಿಕ ಸಂಕೇತಗಳಾದವು. ಆದ್ರೆ ಇಲ್ಲೊಂದು ಆಸಕ್ತಿದಾಯಕ ಪ್ರಶ್ನೆ ಹುಟ್ಟುತ್ತೆ. ನಮ್ಮ ದೈಹಿಕ ಭಾಷೆ ಬಿಟ್ಟು ಕೇವಲ ನಾವು ಆಡುವ ಪದಗಳಿಂದಲೇ ಅಧಿಕಾರದ ಸಮತೋಲನವನ್ನ ಸಂಪೂರ್ಣವಾಗಿ ಬದಲಾಯಿಸೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಈ ಪ್ರಶ್ನೆಯೇ ನಮ್ಮ 2ನೇ ವಿಭಾಗಕ್ಕೆ ಕರೆದೊಯ್ಯುತ್ತೆ: ಸಂಭಾಷಣೆಯ ಮೇಲಿನ ಹಿಡಿತ. ಇಲ್ಲಿ ನಾವು ಧ್ವನಿಯ ವಿತರಣೆ ಮತ್ತು ನಿರ್ದಿಷ್ಟ ಪದಗಳ ಆಯ್ಕೆಯನ್ನ ಬಳಸಿ ಜನರ ಗ್ರಹಿಕೆಯನ್ನ ಏಕೆ ಬದಲಾಯಿಸಬಹುದು ಅಂತ ನೋಡ್ಲಿದ್ದೇವೆ. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ವಿಷಯ ಅಂದ್ರೆ ಮೂಲಗಳು ಪದಗಳ ಡೆಲಿವರಿ ಮೇಲೆ ಹೆಚ್ಚಿನ ಒತ್ತು ನೀಡಿರೋದು. ಯಾರಾದ್ರೂ ಪ್ರಶ್ನೆ ಕೇಳ್ದಾಗ ತಕ್ಷಣ ಆನ್ಸರ್ ಮಾಡ್ದೆ ಒಂದು 3 ಸೆಕೆಂಡ್ ಪಾಸ್ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತ್ನಾಡಿ ನೋಡಿ, ಆ ಪದಗಳ ತೂಕ ಡಬ್ಬಲ್ ಆಗುತ್ತೆ. ಮಧ್ಯೆ ಯಾರಾದ್ರೂ ಬಾಯ್ ಹಾಕಿದ್ರೆ ನಮ್ಮ ಮಾತಿನ ಸ್ಪೀಡ್ ನಿಲ್ಸದೆ ಹಾಗೆ ಕಂಟಿನ್ಯೂ ಮಾಡ್ಬೇಕು. ಆಗ ಅವರು ತಾವಾಗಿ ಸುಮ್ನಾಗ್ತಾರೆ. ಇನ್ನು ಜನ ಗಮನ ಕೊಡ್ತಿಲ್ಲ ಅಂದಾಗ ಕೂಗಾಡೋ ಬದ್ಲು ಇದ್ದಕ್ಕಿದ್ದಂತೆ ಪಿಸುಗುಟ್ಟೋಕ್ ಶುರು ಮಾಡಿ ಎಲ್ಲರ ಅಟೆನ್ಷನ್ ನಮ್ ಕಡೆ ಬರುತ್ತೆ. ಹಾಗೆ ಮುಕ್ತಾಯದ ಮಾತುಗಳು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಪದಗಳ ಆಯ್ಕೆ ಕೂಡ ಒಂದು ಕಲೆ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಗೆ ತನ್ನ ಸ್ವಂತ ಹೆಸರು ಅತ್ಯಂತ ಸಿಹಿಯಾದ ಶಬ್ದ. ಹಾಗಾಗಿ ಹೆಸರೇಳಿ ಕರೀರಿ. ನಾನು ಅಥವಾ ನೀನು ಅನ್ನೋ ಬದಲು ನಾವು ಅಂತ ಹೇಳಿದ್ರೆ ಮೆದುಳಿನಲ್ಲಿ ಒಂದು ಫೇಕ್ ಟೀಮ್ ಫೀಲಿಂಗ್ ಸೃಷ್ಟಿಯಾಗುತ್ತೆ. ಕಥೆಗಳನ್ನ ಅರ್ಧಕ್ಕೆ ನಿಲ್ಲಿಸೋದು ಕೂಡ ಒಂದು ಅದ್ಭುತ ಟ್ರಿಕ್. ಮೆದುಳಿಗೆ ಆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ, ಅದನ್ನೇ ಯೋಚಿಸ್ತಾ ಇರುತ್ತೆ. ಇನ್ನು ಪ್ರಶ್ನೆ ಎದುರಾದಾಗ ಮರುಪ್ರಶ್ನೆ ಕೇಳೋ ಮೂಲಕ ವಿಷಯವನ್ನ ಬೇರೆಡೆ ತಿರುಗಿಸ್ಬೋದು. ಅಂದ್ಹಾಗೆ ಈ ವಿಶ್ಲೇಷಣೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಮೂಲಕ ಅನಿಸಿಕೆಗಳನ್ನ ತಿಳಿಸಿ. ಇದು ನಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಸರಿ, ಈಗ 3ನೇ ವಿಭಾಗಕ್ಕೆ ಕಾಲಿಡೋಣ: ಮನವೊಲಿಸುವ ತಂತ್ರಗಳು. ಮಾನಸಿಕ ಪ್ರಭಾವ ಬಳಸಿ ಬೇರೆಯವರ ನಿರ್ಧಾರಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ಇದು ಅನ್ವೇಷಿಸುತ್ತೆ. ಮೆದುಳನ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಪ್ಪಿಸಬಹುದು ಅನ್ನೋದನ್ನ ಇದು ಅತ್ಯದ್ಭುತವಾಗಿ ವಿವರಿಸುತ್ತೆ. ಫುಟ್ ಇನ್ ದ ಡೋರ್ ಟೆಕ್ನಿಕ್ ಅಂದ್ರೆ ಮೊದಲು ಒಂದು ಚಿಕ್ಕ ವಿಷಯಕ್ಕೆ ಒಪ್ಪಿಗೆ ಪಡ್ಕೊಂಡು ಆಮೇಲೆ ದೊಡ್ಡ ಡಿಮ್ಯಾಂಡ್ ಇಡೋದು. ಇದಕ್ಕೆ ತದ್ವಿರುದ್ಧವಾಗಿ ಡೋರ್ ಇನ್ ದ ಫೇಸ್ ಟೆಕ್ನಿಕ್ ಕೆಲಸ ಮಾಡುತ್ತೆ. ಮೊದಲೇ ಒಂದು ಅಸಾಧ್ಯವಾದ ಡಿಮ್ಯಾಂಡ್ ಇಡೋದು, ಅದು ತಿರಸ್ಕೃತಗೊಂಡ ತಕ್ಷಣ ನಮ್ಮ ನಿಜವಾದ ಚಿಕ್ಕ ಡಿಮ್ಯಾಂಡ್ ಇಟ್ರೆ ಅವರು ಸುಲಭವಾಗಿ ಒಪ್ಕೊಳ್ತಾರೆ. ಮುಂದೆ ಬರೋದು ಪ್ರಸಿದ್ಧ ಬೆಂಜಮಿನ್ ಫ್ರಾಂಕ್ಲಿನ್ ಎಫೆಕ್ಟ್. ಇದೊಂಥರ ಮ್ಯಾಜಿಕ್. ನಾವು ಯಾರೆಲ್ಲಾದ್ರೂ ಒಂದು ಪೆನ್ ಕೇಳುವಂಥ ಚಿಕ್ಕ ಸಹಾಯ ಪಡ್ಕೊಂಡ್ರೆ
ಸಹಾಯ ಮಾಡಿದ ವ್ಯಕ್ತಿಯ ಮೆದುಳು ನಾನಿವರಿಗೆ ಸಹಾಯ ಮಾಡ್ತಿದ್ದೀನಿ ಅಂದ್ರೆ ಖಂಡಿತ ನಾನಿವ್ರನ್ನ ಇಷ್ಟಪಡ್ತಿರ್ಬೇಕು ಅಂತ ತನಗೆ ತಾನೇ ಸಮರ್ಥನೆ ಮಾಡ್ಕೊಳ್ಳುತ್ತೆ. ರೀಫ್ರೇಮಿಂಗ್ ಅನ್ನೋದು ಇನ್ನೊಂದು ಪವರ್ಫುಲ್ ಟೂಲ್. ಎಲ್ಲಾದ್ರೂ ತಡವಾಗಿ ಹೋದಾಗ ಕ್ಷಮಿಸಿ ಅಥವಾ ಸಾರಿ ಅನ್ನೋ ಬದಲು ನಿಮ್ಮ ತಾಳ್ಮೆಗೆ ಧನ್ಯವಾದಗಳು ಅಂತ ಹೇಳಿ ನೋಡಿ. ಸಾರಿ ಕೇಳಿದ್ರೆ ಅಧಿಕಾರ ಕಡಿಮೆಯಾದಂತೆ ಕಾಣುತ್ತೆ. ಅದೇ ಥ್ಯಾಂಕ್ಸ್ ಹೇಳಿದ್ರೆ ಅದೇ ಸನ್ನಿವೇಶದಲ್ಲಿ ಪ್ರಾಬಲ್ಯವು ಉಳಿಯುತ್ತೆ, ಜೊತೆಗೆ ವಾತಾವರಣ ಕೂಡ ಪಾಸಿಟಿವ್ ಆಗುತ್ತೆ. ಮಾನಸಿಕ ಪ್ರಭಾವ ಬೀರಲು ಹಲವಾರು ಸೂಕ್ಷ್ಮದಾರಿಗಳಿವೆ. ಜನರಿಗೆ 2 ಆಪ್ಷನ್ ಕೊಡಿ, ಆದ್ರೆ 2ರಲ್ಲೂ ನಮಗೆ ಲಾಭ ಇರಬೇಕು. ಇದನ್ನ ಆಯ್ಕೆಯ ಭ್ರಮೆ ಅಂತಾರೆ. ಏನಾದ್ರೂ ಕೇಳುವಾಗ ಕೇವಲ ಏಕೆಂದರೆ ಅಥವಾ ಬಿಕಾಸ್ ಅನ್ನೋ ಪದ ಬಳಸಿದ್ರೆ ಮೆದುಳು ಆ ಕಾರಣ ಎಷ್ಟೇ ಸಿಲ್ಲಿಯಾಗಿದ್ರೂ ಒಪ್ಕೊಡುತ್ತೆ. ಹೆಲ್ಪ್ ಕೇಳೋ ಬದಲು ಸಲಹೆ ಕೇಳಿ ಜನರ ಈಗೋ ಸ್ಯಾಟಿಸ್ಫೈ ಆಗಿ ಬೇಗ ಸ್ಪಂದಿಸ್ತಾರೆ. ನಮ್ಮದೊಂದು ಸಣ್ಣ ನಕಲಿ ನ್ಯೂನತೆಯನ್ನ ಅಂದ್ರೆ ಫೇಕ್ ಫ್ಲಾನ ಒಪ್ಕೊಂಡ್ರೆ ಮುಂದೆ ಹೇಳೋ ದೊಡ್ಡ ಸುಳ್ಳುಗಳನ್ನು ಜನ ನಂಬ್ತಾರೆ. ಕೊನೆಯದಾಗಿ ಅವರು ಮಾತು ಕೇಳ್ತಿಲ್ಲ ಅಂದಾಗ ಅಲ್ಲಿಂದ ಹೊರಡೋ ನಾಟಕ ಮಾಡಿದ್ರೆ ಸಾಕು, ಕಳೆದುಕೊಳ್ಳುವ ಭಯದಿಂದ ತಕ್ಷಣ ಒಪ್ಪಿಕೊಳ್ತಾರೆ. ಅಂತಿಮವಾಗಿ 4ನೇ ವಿಭಾಗಕ್ಕೆ ತಲುಪಿದ್ದೇವೆ, ಮಾನಸಿಕ ರಕ್ಷಣಾ ತಂತ್ರಗಳು. ದೈನಂದಿನ ಜೀವನದಲ್ಲಿ ಮೋಸ ಮತ್ತು ಹಗೆತನದ ವಿರುದ್ಧ ನಮ್ಮನ್ನ ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ನೋಡೋಣ. ಇದರಲ್ಲಿ ಪ್ರಮುಖವಾದದ್ದು ಕನ್ನಿಂಗ್ಹ್ಯಾಮ್ ನಿಯಮ. ನಮಗೆ ಸರಿಯಾದ ಆನ್ಸರ್ ಬೇಕು ಅಂದ್ರೆ ನೇರವಾಗಿ ಪ್ರಶ್ನೆ ಕೇಳಬಾರ್ದು, ಬದಲಾಗಿ ಬೇಕೆಂದೇ ಒಂದು ತಪ್ಪು ಮಾಹಿತಿಯನ್ನ ಹೇಳ್ಬೇಕು. ಮನುಷ್ಯನಿಗೆ ಬೇರೆಯವರ ತಪ್ಪು ತಿದ್ದುವ ಸಹಜ ಪ್ರವೃತ್ತಿ ಇರುತ್ತೆ. ಹಾಗಾಗಿ ತಕ್ಷಣವೇ ಅವರು ನಿಜವಾದ ಉತ್ತರವನ್ನ ಹೊರಹಾಕ್ತಾರೆ. ಜಗಳ ಅಥವಾ ವಂಚನೆ ಎದುರಾದಾಗ ನಮ್ಮ ದೈಹಿಕ ಪ್ರತಿಕ್ರಿಯೆಗಳೇ ರಕ್ಷಾಕವಚ ಆಗುತ್ತೆ. ಯಾರಾದ್ರೂ ಬೆದರಿಸೋಕ್ ಬಂದ್ರೆ ಅವರ ಕಣ್ಣುಗಳ ಬದಲು ನೇರವಾಗಿ ಹಣೆಯ ಮಧ್ಯಭಾಗವನ್ನ ದಿಟ್ಟಿಸಿ ನೋಡಿ. ಅವರು ತಕ್ಷಣ ವಿಚಲಿತರಾಗ್ತಾರೆ. ಯಾರಾದ್ರೂ ಸುಳ್ಳು ನೆಪ ಹೇಳ್ತಿದ್ರೆ ಏನೂ ರಿಯಾಕ್ಷನ್ ಕೊಡದೆ ಸಂಪೂರ್ಣ ಮೌನವಾಗಿರಿ. ಆ ಆಕ್ವರ್ಡ್ ಸೈಲೆನ್ಸ್ ಅವರನ್ನ ಭಯಪಡಿಸುತ್ತೆ. ಸುಳ್ಳು ಹೇಳ್ತಿದ್ದಾರೆ ಅನ್ಸಿದ್ರೆ ನಮಗೇನ್ ಗೊತ್ತೇ ಇಲ್ಲ ಅನ್ನೋ ಥರ ಗೊಂದಲದ ನಾಟಕ ಆಡಿ ಪ್ರಶ್ನೆ ಕೇಳಿ ತಮ್ಮ ಕಥೆಯಲ್ಲಿ ತಾವೇ ಸಿಕ್ಕಿಹಾಕೊಳ್ತಾರೆ. ಇದು ವಿಶ್ಲೇಷಣೆಯ 30ನೇ ಮತ್ತು ಅಂತಿಮ ತಂತ್ರಕ್ಕೆ ಕರೆತರುತ್ತೆ. ಯಾವುದೇ ಭಾವನೆಯನ್ನ ತೋರಿಸದೆ ಯಾವುದೇ ವ್ಯಕ್ತಿ ಅಥವಾ ಸ್ಥಳದಿಂದ ಹಿಂದಿರುಗಿ ನಡೆಯುವ ಧೈರ್ಯವಿರಲಿ. ಈ ಇಮೋಷನಲ್ ಡಿಟ್ಯಾಚ್ಮೆಂಟ್ ಅಥವಾ ನಿರ್ಲಿಪ್ತತೆ ಇದೆಯಲ್ಲ, ಇದು ನಿಯಂತ್ರಣದ ಅಂತಿಮ ರೂಪ ಅಂತ ಮೂಲಗಳು ಉಲ್ಲೇಖಿಸ್ತಾವೆ. ನಮ್ಮ ಭಾವನೆಗಳನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಬೇರೆಯವರು ನಮ್ಮನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ಅಂಶ ಅಂದ್ರೆ ಈ ತಂತ್ರಗಳನ್ನ ತಿಳ್ಕೊಳ್ಳೋದೇ ಇವುಗಳ ವಿರುದ್ಧ ರಕ್ಷಣೆ ಪಡೆಯಲು ಇರುವ ಬೆಸ್ಟ್ ದಾರಿ. ಕೇವಲ ಒಂದು ಸಣ್ಣ ತಲೆದೂಗುವಿಕೆ ಅಥವಾ 3 ಸೆಕೆಂಡ್ಗಳ ಮೌನ ನಮ್ಮ ಮೆದುಳಿನ ಮೇಲೆ ಇಷ್ಟೊಂದು ಆಳವಾದ ಪ್ರಭಾವ ಬೀರಬಲ್ಲದು ಅಂದ್ರೆ ಸ್ವಲ್ಪ ಯೋಚಿಸಿ. ದೈನಂದಿನ ನಿರ್ಧಾರಗಳನ್ನ ನಿಜವಾಗಿಯೂ ನಿರ್ದೇಶಿಸುತ್ತಿರುವವರು ಯಾರು? ಈ ಆಳವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಅದ್ಭುತ ಪ್ರಪಂಚದ ವಿಶ್ಲೇಷಣೆಯನ್ನ ಮುಗಿಸೋಣ. ಕಲಿಕೆ ನಿರಂತರವಾಗಿರಲಿ.